ಏನು ಇದು ಮಾಡ್ತಾರೆ, ಹೆಚ್ಚುವರಿ ಶುಲ್ಕವನ್ನು ವಿಧಿಸಿ ಅದನ್ನು ಪಾವತಿಸಲಿಕ್ಕೆ ಸೂಚಿಸ್ತಾರೆ. ಫಸ್ಟ್ ಏನಿದೆ ನಾರ್ಮಲಾಗಿ ಹಂತವಾಗಿ ಕಾಲಿಡ್ತಾರೆ, ಆಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊತ ಹೋಗ್ತಾರೆ. ಇದು ರೈತ ಬಾಂಧವರು, ಗ್ರಾಹಕರು ಇದನ್ನು ಆದಷ್ಟು ಮನವರಿಕೆ ಮಾಡಿಕೊಂಡು ಇದನ್ನು ಈ ಟಾಟಾ ಕಂಪನಿಯ ಖಾಸಗೀಕರಣವನ್ನು ಹೊಡೆದು ಓಡಿಸೋಣ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾದ ಕುಮಾರಣ್ಣವರಿಗೆ ಈಗ ನಮ್ಮ ಒಕ್ಕೂಟದ SC/ST ಕಲ್ಯಾಣ ಸಂಸ್ಥೆಯ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ಮಂಜುನಾಥ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಕೆಪಿಡಿಸಿಎಲ್ ನೌಕರರ ಸಂಘಕ್ಕೆ, ಕೆಪಿಡಿಸಿಎಲ್ ನೌಕರರ ಸಂಘಕ್ಕೆ, ಕೆಪಿಡಿಸಿಎಲ್ ನೌಕರರ ಸಂಘಕ್ಕೆ, ಎಒ ಅಸೋಸಿಯೇಷನ್ಗೆ, ಇಂಜಿನಿಯರ್ ಅಸೋಸಿಯೇಷನ್ಗೆ, SC/ST ನೌಕರರ ಅಸೋಸಿಯೇಷನ್ಗೆ, ಗುತ್ತಿಗೆದಾರರ ಸಂಘಕ್ಕೆ, ನಿವೃತ್ತ ನೌಕರರ ಸಂಘಕ್ಕೆ, ಎಲ್ಲ ಒಕ್ಕೂಟಕ್ಕೆ, ಎಲ್ಲ ಅಧಿಕಾರಿ ಮತ್ತು ನೌಕರರ ಒಕ್ಕೂಟಕ್ಕೆ, ಎಲ್ಲ ಸಂಘ ಸಂಸ್ಥೆಗಳಿಗೆ. ಸ್ನೇಹಿತರೆ, ಈಗಾಗಲೇ ನಿಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ಪ್ರತಿಯೊಬ್ಬರು ವಾಟ್ಸಪ್ನಲ್ಲಿ ಎಲ್ಲ ವಿಚಾರಗಳನ್ನ ತಿಳ್ಕೊಂತ ಇದ್ದೀರಾ. ಈ ಟಾಟಾ ಕಂಪ್ನಿಯವರು ಯಾವ ರೀತಿ ಒಳಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಇನ್ನೂವರೆಗೂ ನಮಗೆ ಆ ಅರಿವೇ ಇಲ್ಲದೇ 2003 ಕಾಯ್ದೆ ಇನ್ನೂ ಡೆಲ್ಲಿನಲ್ಲಿ ಅಂಗೀಕಾರದಲ್ಲಿದೆ. ವಿದ್ಯುತ್ ತಿದ್ದುಪಡಿ ಆಗಬಾರ್ದು ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ಸ್ಟೇಜ್ನಲ್ಲಿ ಮುಂದುವರ್ಕೊಂಡು ಹೋಗ್ತಾರಂತ ದಿನಗಳಲ್ಲಿ ನಾವು ಪ್ರತಿ ಸಾರಿನೂ ಸಹ ಈ ಖಾಸಗೀಕರಣದ ವಿರುದ್ಧ ಹೋರಾಟಗಳನ್ನ ಮಾಡ್ಬೇಕಾದ್ರೆ ನಾವು ಇಲ್ಲಿ ಪ್ರೊಟೆಸ್ಟನ್ನ ಮಾಡ್ತಾ ಇದ್ವಿ. ಕೆಲವು ಪ್ರೊಟೆಸ್ಟ್ಗಳು ಏನಾಗಿತ್ತು ಅಂದರೆ, ನಮ್ಮ ಡಿವಿಷನ್ನು ಮತ್ತು ಸಬ್ ಡಿವಿಷನ್ಗಳಲ್ಲಿ ನಾವು ಇದೇ ರೀತಿಯಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ಗಳನ್ನ ಕೂಗಾಡ್ತಾ ಇದ್ವಿ. ಆ ಪ್ರೊಟೆಸ್ಟ್ ಅಲ್ಲಿವರೆಗೂ ಹೋಗ್ತಾ ಇತ್ತು. ಆದರೆ ಇದು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಈಗ ಆ ಪ್ರೊಟೆಸ್ಟಿಗೂ ಬೆಲೆ ಇಲ್ಲ. ಈಗಾಗಲೇ ಅವರು ಮುಂದುವರಿಸಿ ಬಂದ್ಬಿಟ್ಟಿದ್ದಾರೆ. ಈಗ ಅವರು ಕಾರ್ಪೊರೇಟ್ ಕಂಪ್ನಿಗಳು ಲಾಭದಾಯಕವಾಗಿ ಈ ಕಂಪ್ನಿನ ಯಾವುದೇ ಕಾರಣಕ್ಕೂ ಬಿಡದಿದ್ದಂಗೆ ನಾವು ವಹಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಹಿಂಬಾಗಿಲ ಒಂದು ಪ್ರಯತ್ನವನ್ನ ಮಾಡಿ, ಹಿಂಬಾಲಿಗ ಪ್ರವೇಶವನ್ನ ಮಾಡಿ ಇವತ್ತು KERC ವರೆಗೂ ಬಂದ್ಬಿಟ್ಟಿದ್ದಾರೆ. KERC ನಲ್ಲಿ ಈಗಾಗಲೇ ಪರವಾನಗಿ ಕೇಳಿ ಅವರು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಪ್ರತಿಯೊಂದು ಹೆಸ್ಕಾಂನಲ್ಲೂ ಸಹ 3 ಡಿಸ್ಟಿಕ್ಗಳನ್ನ ಅವರು ಖಾಸಗೀಕರಣಕ್ಕೆ ಕೇಳಿದ್ದಾರೆ. ಇದು ಮುಂದುವರೆದು ಹೋಗಿ ಈಗ ಅವರು 3 ಡಿಸ್ಟಿಕ್ಗಳನ್ನ ಕೇಳಿರೋ ಉದ್ದೇಶ ಏನಂತಂದ್ರೆ, ಯಾವುದೇ ನೌಕರರಿಗೆ, ಯಾವುದೇ ಸಂಸ್ಥೆಗಳಿಗೆ, ಯಾವುದೇ ಹೆಸ್ಕಾಂಗಳಿಗೂ ಏನೂ ತೊಂದರೆ ಆಗ್ತಿದ್ದಂಗೆ, ರೈತರುಗಳಿಗೂ ಏನೂ ತೊಂದರೆ ಆಗ್ತಿದ್ದಂಗೆ, ಸರ್ಕಾರಿ ಸವಲತ್ತುಗಳು ರೈತರಿಗೆ ಏನು ಬರ್ತಾ ಇದೆ ಆ ರೈತರ ಸರ್ಕಾರಿ ಸವಲತ್ತುಗಳಿಗೂ ಏನು ತೊಂದರೆ ಕೊಡದಿದ್ದ ರೀತಿಯಲ್ಲಿ ನಾವು ಸಹಭಾಗಿತ್ವದಲ್ಲಿ ಕಂಪನಿಯ ಜೊತೆಗೆ ನಾವು ಈ ಒಂದು ವಿದ್ಯುತ್ ಇಲಾಖೆನ ನಿರ್ವಹಿಸ್ಕೊಂಡು ಹೋಗ್ತೀವಿ, ನಾವು ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಕೊಟ್ಟು ಇವತ್ತು ಹಿಂಬಾಗಿಲ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ವಿದ್ಯುತ್ತನ್ನ ಖಾಸಗೀಕರಣ ಅಂದರೆ ಈ ಖಾಸಗೀಕರಣವನ್ನು ಮಾಡಬೇಕು, ಅವರು ಆ ವಿದ್ಯುತ್ ಇಲಾಖೆಯನ್ನ ಯಾವುದೇ ರೂಪಕ್ಕೂ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಎಲ್ಲರಿಗೂ ವಿಚಾರ ಗೊತ್ತಾಗಿದ್ದೇ ಇದೆ. ಪ್ರತಿಯೊಂದು ಈಗ ರೈತರ ಅದರಲ್ಲೇ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ರೈತರಿಗಂತೂ ಕೊಟ್ಟಿರೋಂತಹ ಸವಲತ್ತುಗಳು ನಾವೆಲ್ಲ ಓಡಾಡಿ ಏನು ಮಾಡಿದ್ದೀವಿ, ಅವರಿಗೆ ತಳ ಹಂತದ ಒಬ್ಬ ಗ್ರಾಹಕರಿಗೂ ನಾವು ರೈತರಿಗೂ ಹೋಗುವಂತಹ ಸವಲತ್ತುಗಳನ್ನು ರಾತ್ರಿ ಆಗಲು ಶ್ರಮಪಟ್ಟು ನಾವು ಕಳಿಸಿದ್ದೀವಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಜೀವ ಬಲಿದಾನಗಳನ್ನ ಕೊಟ್ಟು ನಮ್ಮ ನೌಕರರು ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕಟ್ಟಿಡಿದ್ದೀವಿ. ಪ್ರತಿಯೊಂದು ವ್ಯವಸ್ಥಿತವಾಗಿ ನಾವು ಮಾಡಿರೋಂತಹ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಅವ್ರು ಯಾರೋ ಬಂದು ಲಾಭದಾಯಕವಾಗಿ ಈ ಸಂಸ್ಥೆಯನ್ನು ವಹಿಸ್ಕೊಂಡು ಇಲ್ಲಿ ಲಾಭ ಪಡಿಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರೆಲ್ಲರೂ ಬರ್ತಾ ಇದ್ದಾರೆ. ಸ್ನೇಹಿತರೆ, ನೀವೆಲ್ಲರೂ ಈಗ ಒಳ್ಳೆ ಎಜುಕೇಟೆಡ್ ಇದ್ದೀರಿ, ತಿಳುವಳಿಕೆ ಉಳ್ಳವರಿದ್ದೀರಿ. ನೀವೆಲ್ಲರೂ ಒಳ್ಳೆ ಶ್ರಮಪಟ್ಟು ಕೆಲಸ ಮಾಡಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ಈ ಸಂಸ್ಥೆನಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ಸಂಸ್ಥೆಗೆ ಏನೋ ಒಂದು ತೊಂದರೆ ಬರ್ತಾ ಇದೆ, ಈ ಸಂಸ್ಥೆಗೆ ಏನೋ ಒಂದು ಯಾರೋ ಕಾರ್ಪೊರೇಟ್ ಕಂಪ್ನಿಯವರು ಬಂದು ಈ ಸಂಸ್ಥೆಯನ್ನು ತಗೊಳ್ತಾ ಇದ್ದಾರೆ, ಮುಂದಿನ ನಮ್ಮ ನೌಕರರ ಸೇವಾ ಭದ್ರತೆಗೆ ಬುನಾದಿ ಇಲ್ದಂಗೆ ಆಗುತ್ತೆ, ನಮ್ಮ ಸೇವೆಗೆ ಒಂದು ಬೆಲೆ ಇಲ್ದಂಗೆ ಆಗುತ್ತೆ, ನಮ್ಮ ಒಂದು ಜೀವ ಬಲಿದಾನಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟಿರೋಂಥ ಈ ಒಂದು ಸಂಸ್ಥೆ ಖಾಸಗೀಕರಣಕ್ಕೆ ಹೋಗುತ್ತಂದರೆ ಹೋರಾಟ ಅನಿವಾರ್ಯ ಆಗುತ್ತೆ. ಖಾಸಗೀಕರಣದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಫೆಡರೇಷನ್ನು ಕರೆ ಕೊಟ್ಟಿದೆ. ಪ್ರಥಮ ಹಂತದಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ನಮ್ಮ ಫೆಡರೇಷನ್ ಅವರು ಸೆಂಟ್ರಲ್ನವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಹಂತದಲ್ಲಿ ಪ್ರತಿಯೊಂದು ರೈತ ಸಂಘ ಮತ್ತು ಗ್ರಾಹಕರ ಮನೆಗೆ ಹೋಗಿ ಇಲ್ಲಿ ಆಗುವಂತಹ ಅನಾನುಕೂಲಗಳು, ಖಾಸಗಿಯವರು ಬಂದಾಗ ಆಗುವಂತಹ ತೊಂದರೆಗಳನ್ನು
ಅವರಿಗೆ ಮನವರಿಕೆ ಮಾಡಿ ಅವರಿಂದ KERCಗೆ ಒಂದು ಅಪ್ಲಿಕೇಶನ್ನ ಕೊಟ್ಟು 23ನೇ ತಾರೀಕಿನೊಳಗೆ ಅಬ್ಜೆಕ್ಷನ್ಗಳನ್ನ ಕಳಿಸಿ ಪ್ರಥಮ ಹಂತದಲ್ಲಿ ಅದನ್ನು ನೀವು ಮಾಡಿ ಅಂತ ನಮಗೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಫೆಡರೇಷನ್ ವತಿಯಿಂದ ಇವತ್ತೇನು ಸಾಗರದಲ್ಲಿ ನೆನ್ನೆ ಮಾಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು. ಅದೇ ರೀತಿಯಲ್ಲಿ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ನಾವು ಹೋಗಿ ಇದನ್ನೇ ಅವೇರ್ನೆಸ್ ಮೂಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಫೆಡರೇಷನ್ ವತಿಯಿಂದ ನಾವೇನು ಬಂದಿದ್ದೀವಿ ನಾವೆಲ್ಲರೂ ನಿಮಗೆ ಹೇಳ್ತಾ ಇರೋದಿಷ್ಟೇ, ನೌಕರ ಬಂದವರೇ ಯಾರೂ ಸಹ ಈ ಒಂದು ಸ್ಟೇಜ್ನಲ್ಲಿ ಈ ಹಿಂದೆ ಏನು ನಾವು ಮಾಡಿದ್ವಲ್ಲ ಖಾಸಗೀಕರಣದ ವಿರುದ್ಧ ಹೋರಾಟಗಳನ್ನ ಅಷ್ಟಕ್ಕೆ ಸೀಮಿತ ಅಲ್ಲ, ಇದು ತುಂಬ ಸಿವಿಯರ್ ಇದೆ. ಕಾರ್ಪೊರೇಟ್ ಕಂಪ್ನಿಯವರು ಗೊತ್ತಿದೆ ನಿಮಗೆ, ಕೋಟಿಗಟ್ಟಲೆ ದುಡ್ಡಿದ್ದಂಥವ್ರು ಎಲ್ಲದನ್ನು ಅವರು ವಶಕ್ಕೆ ತಗೊಳ್ಳೋದು ಬೇರೆ ದೊಡ್ಡ ವಿಚಾರಣೆ ಆಗಿರಲ್ಲ. ಇದರಲ್ಲಿ ಸುಮಾರು ದೊಡ್ಡ ದೊಡ್ಡ ಕೈಗಳು ನಡೀತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕಾಗಿ ನಮ್ಮ ಮನೆ ಬಾಗಿಲಿಗೆ ಈಗಾಗಲೇ ನಗರಸಭೆಗೆ 729 ಪೇಜ್ಗಳ ಒಂದು ಬುಕ್ಲೆಟ್ ಬಂದೋಗಿದೆ ಅವ್ರದ್ದು. ನಗರಸಭೆವರೆಗೂ ಬಂದಿದ್ದಾರೆ, ಇನ್ನು ಪುರಸಭೆವರೆಗೂ ಬರ್ತಾರೆ, ಮಹಾನಗರ ಪಾಲಿಕೆಗೆ ಬಂದಿದ್ದಾರೆ. ಈಗಾಗಲೇ ಅವ್ರು ಏನು ಮಾಡ್ತೀವಿ ಇಲ್ಲಿ ಆ ಖಾಸಗೀಕರಣನ ನಾವು ವಹಿಸ್ಕೊಂಡು ಯಾವ ರೀತಿ ಗ್ರಾಹಕರಿಗೆ ವಿದ್ಯುತ್ತನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಆ ಬುಕ್ಲೆಟ್ಟಲ್ಲಿ ಕೊಟ್ಟು ಅವರ ಪರವಾನಗಿ ತಗೊಳ್ಳಿಕ್ಕೆ ಈಗಾಗಲೇ ಅವರು ನಮ್ಮನ್ನು ಮುಟ್ಟಿಬಿಟ್ಟಿದ್ದಾರೆ, ರೀಚ್ ಮಾಡಿದ್ದಾರೆ. ನಾವು ಈಗ ಖಾಸಗೀಕರಣದ ವಿರುದ್ಧ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದ್ವಿ, ಈಗ ಅಲ್ಲಿಗೆ ಸೀಮಿತವಾಗಿಲ್ಲ. ಇದು ಕೆಳ ಹಂತದಲ್ಲಿರುವಂಥ ನಾವುಗಳು ಇದನ್ನು ಸರಿಯಾಗಿ ಸಿವಿಯರ್ ಆಗಿ ತಗೊಂಡು ಪ್ರತಿಯೊಬ್ಬ ರೈತರ ಮನೆಗೂ ಪ್ರತಿಯೊಬ್ಬ ಗ್ರಾಹಕರ ಮನೆಗೂ ಇಂಡಸ್ಟ್ರಿಯಲಿಸ್ಟ್ ಅವ್ರ ಮನೆಗೂ ಹೋಗಿ ಅವರಿಗೆ ಅರಿವನ್ನು ಮೂಡಿಸಿ ನಾವೇನು ಭಿತ್ತಿ ಪತ್ರಗಳನ್ನ ಕೊಟ್ಟಿದ್ದೀವಿ RR ನಂಬರು, ಸ್ಟ್ರೈನು ಮತ್ತು ಅವ್ರದ್ದು ಒಂದು ಇದು ಫೋನ್ ನಂಬರ್ನ ಕಲೆಕ್ಟ್ ಮಾಡಿ ಇಂಡಿವಿಜುವಲ್ ಆಗಿ ಸಬ್ ಡಿವಿಷನಲ್ಲಿ ಒಂದು ಸಾಹೇಬ್ರು ಹೇಳ್ದಂಗೆ ಒಂದು ಇದನ್ನು ಲೆಡ್ಜರ್ನ ಮೇಂಟೈನ್ ಮಾಡಿಬಿಟ್ಟು ದಯವಿಟ್ಟು ಅದನ್ನು ಪೋಸ್ಟ್ ಮಾಡೋಂಥ ವ್ಯವಸ್ಥೆ ಮಾಡಿ. ಫಸ್ಟ್ 23ನೇ ತಾರೀಕಿನ ಒಳಗೆ ಏನಿದೆ ನಮ್ದು ಅಬ್ಜೆಕ್ಷನ್ಗಳು ಎಷ್ಟು ಹೋಗುತ್ತೋ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಯಾರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಇಲ್ಲ ಫೆಡರೇಷನ್ ಅವ್ರು ಮಾಡ್ತಾರೆ, ಇಲ್ಲ ಯಾರೋ ಒಬ್ಬ ನೌಕರ ಸಂಘದವ್ರು ಮಾಡ್ತಾರೆ, ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಆ ರಾಜಕೀಯದವ್ರು ಏನು ಮಾಡ್ತಾ ಇದ್ದಾರೆ, MLA ಉಳಿಸ್ಬೋದು ಇಲ್ಲ ಸರ್ಕಾರ ಉಳಿಸ್ಬೋದು ಅನ್ನೋ ಭಾವನೆ ಬಿಟ್ಟು ನಿಮ್ಮ ಹಂತದಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮವನ್ನು ನೀವು ಚುರುಕಾಗಿ ಅತಿ ಜವಾಬ್ದಾರಿಯುತವಾಗಿ ಇದನ್ನು ನಿಭಾಯಿಸಿ ಜನರ ಮನಸ್ಸನ್ನು ಮುಟ್ಟಂಥ ಪ್ರಯತ್ನಗಳನ್ನ ಮಾಡಿದ್ರೆ ಈ ಕೆಳ ಹಂತದಿಂದ ಮೇಲ್ವರೆಗೂ ಅಬ್ಜೆಕ್ಷನ್ಗಳು ಹೋದಾಗ ಅಲ್ಲಿ ಏನೋ ಒಂದು ಹೋರಾಟದ ಚಳುವಳಿಯ ಒಂದು ಬಿಸಿ ಮುಟ್ಟಿದಾಗ ಈ ಖಾಸಗೀಕರಣ ಎಲ್ಲರ ದೂರ ಹೋಗ್ಬೋದು. ಆದರೂ ಈ ಖಾಸಗೀಕರಣನ ತಳ್ಳಿ ಹಾಕೋದು ತುಂಬ ಕಷ್ಟ ಇದೆ. ಕಾರ್ಪೊರೇಟ್ ಕಂಪ್ನಿಗಳ ಸುಲಭ